ನೀವು ಇಲ್ಲಿ ಪುಣ್ಯ ಸ್ನಾನ ಎಲ್ಲ ಆಯ್ತಾ ತಮ್ದು? ಆಯ್ತು ಎಲ್ಲ ಚೆನ್ನಾಗಿ. ಜನ ನೋಡಿದಾಗ ಈ ಒಂದು ಜನರ ಸುನಾಮಿ ನೋಡಿದಾಗ ಆ ಧಾರ್ಮಿಕತೆ ಆಧ್ಯಾತ್ಮಿಕತೆಗೆ ಇವತ್ತು ಭಾರತ ಒಗ್ಗಿಕೊಂಡು ದೇಶಕ್ಕೊಂದು ಸಂದೇಶ ಕೊಡ್ತಿದೆ ಅಂತ ತಮ್ಗೆ ಅನ್ಸೋದಿಲ್ಲ? ಖಚಿತವಾಗಿ ನಾವೆಲ್ಲ ಹಿಂದೂಗಳು ಖಚಿತವಾಗಿ ಇಷ್ಟೆಲ್ಲ ಹಿಂದೂಗಳ ಜಾಗೃತಕನೆ ಆಗ್ಲೇಬೇಕು. ನಮ್ಮನ್ನ ಈ ಹಿಂದೂ ಜಾಗರಣೆ ಖಚಿತವಾಗಿ ನಡ್ಲೇಬೇಕು. ಈಗ ತಾವು ಅಗೋರಿಗಳು, ಸಾಧು ಸಂತರು, ನಾಗಸಾಧುಗಳು ಅವ್ರ ಅಖಾಡಗಳಿಗೆಲ್ಲ ಹೋದ್ರ ಅದನ್ನೆಲ್ಲ ನೋಡಿದಾಗ ಅವ್ರು ಬೇರೆ ಸಮಯದಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ನಮ್ಗೊಂದು ಭಾಗ್ಯ ಇದೆ. ಅಷ್ಟೇ ಖಚಿತವಾಗಿ ಖಚಿತ. ಇಲ್ಲಿನೂ ಕಾಣಿಸಂಗಿಲ್ಲ ಅವರು. ಈ ಮಹಾಕುಂಭ ಮೇಲಕ್ಕೆ ಬರ್ತಾರ ಇದ್ರು ಅವರು. ಅಷ್ಟೇ ಆ ಸಮಯದಾಗ ಅವ್ರು ನೋಡಕ ಆಗ್ತದ. ಇಲ್ಲಂದ್ರೆ ಅವ್ರ ನೋಡಕ ನಮ್ಗೆ ಆಗಂಗಿಲ್ಲ. ಆದ್ರೂ ಅವರು ನೋಡಕ್ಕಂತ ಪುಣ್ಯ ಸಿಗ್ಬೇಕಂದ್ರೂ ನಾವ್ ಇಂತ ಮಹಾಕುಂಭ ಮೇಲಕ್ಕೆ ಬರಬೇಕು. ಆದ್ರ ಎಷ್ಟು ದೂರ ಇದ್ರು ಎಷ್ಟು ತ್ರಾಸನು ಏನಿದ್ರು ನಾವ್ ಇಷ್ಟು ಪುಣ್ಯ ಕಲಿಸ್ಬೇಕಂದ್ರೆ ಈಗ ಮಹಾಕುಂಭ ಮೇಲಕ್ಕೆ ಎಲ್ಲಾರು ಬಂದು ನಮ್ ಹಿಂದೂ ಜಾಗೃತಿ, ಹಿಂದೂ ಧರ್ಮಕ್ಕೆ ಒಂದು ಸಂದೇಶ ಕೊಡಬೇಕು. ನಾವು ಎಲ್ಲಾರು ಒಕ್ಕಂತಿಗಿದ್ದು ಹಿಂದೂ ಧರ್ಮಕ್ಕೂ ಏನು ಬಂದಿದ್ರು ನಾವೆಲ್ಲ ಒಂದೇ ಇದ್ದೀವಿ ಅಂತ ಎಲ್ಲರಿಗೆ ಈ ಪ್ರಪಂಚಕ್ಕೆ. ಒಂದು ಮಹಾಕುಂಭದ ನಂತರ ಶ್ರೀಶೈಲ ಆಗ್ಲಿ, ಕರ್ನಾಟಕ ಆಗ್ಲಿ, ಹೈದರಾಬಾದ್ ಆಗ್ಲಿ, ವಾರಣಾಸಿ ಆಗ್ಲಿ, ಎಲ್ಲೇ ಆಗ್ಲಿ ಸ್ವಲ್ಪ ಹಿಂದೂ ಸನಾತನದ ಬಗ್ಗೆ ಜಾಗೃತಿ ಮೂಡುತ್ತೆ ಅಂತ ತಮ್ಗೆ ಅನ್ಸುತ್ತಾ? ಅನಿಸ್ತದಪ್ಪ. ಖಚಿತವಾಗಿ ಅನ್ಸ್ಬೇಕಂದ್ರೆ ನಾವೆಲ್ಲ ಒಂದೇ ಆಗ್ಬೇಕು. ನಾವು ಒಂದಾಗಿ ಎಲ್ಲ ಕಡೆ ಇಲ್ಲಿ ಕಾಶಿಯಲ್ಲಿ ಇರ್ಲಿ, ಹರಿದ್ವಾರದಾಗ ಇರ್ಲಿ, ಎಲ್ಲಿ ಕುಂಭಮೇಳ ಆಗಿದ್ರು ನಾವೆಲ್ಲರೂ ಒಕ್ಕಂತಾಗಿ ನಾವೆಲ್ಲ ಹೋಗ್ಬೇಕು ಅಲ್ಲಿಗೆ. ಸ್ನಾನ ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬರ್ತಾ ಇರೋದಾ ಅಥವಾ ಈ ಹಿಂದೆ 2019ರಲ್ಲೂ ಕೂಡ ಕುಂಭಮೇಳ ಆಗಿತ್ತು? ಅಂದ್ರೆ ಮಹಾಕುಂಭ ಅಲ್ಲ. ತಾವಾಗ ಬಂದಿದ್ವಿಪ್ಪ. ನಾವು 2001 ಬಂದಿವಿ. ಆವಾಗ ಹರಿದ್ವಾರ ಹೋಗಿದ್ವಿ. ನಾವು ಹರಿದ್ವಾರನಾಗೂ ಸ್ನಾನ ಮಾಡ್ಕೊಂಡು ಬಂದಿವಿ. ನಾವು ಪ್ರತಿ ವರ್ಷ ಎಲ್ಲಿ ಬೃಹಸ್ಪತಿ ಏ ರಾಶಿದ ಒಳಗೆ ಹೋದ್ರೆ ಅಲ್ಲಿ ಗಂಗಾ ಪುಷ್ಕರ ಆಗ್ತದ, ನರ್ಮದಾ ಪುಷ್ಕರ ಆಗ್ತದ, ಗೋದಾವರಿ ಪುಷ್ಕರ ಆಗ್ತದ, ಸರಸ್ವತಿ ಪುಷ್ಕರ ಆಗ್ತದ. ಹಿಂಗ ಯಾ ನದಿಗೆ ಪುಷ್ಕರ ಬಂದಿದ್ರು ಅಲ್ಲಿ ಹೋಗಿ ನಾವು ಖಚಿತವಾಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ಪ್ರತಿ ವರ್ಷ ಬರ್ತೀವಿ. ನಮಗೆ ಈ 144 ವರ್ಷದ ನಂತರ ಈ ಮಹಾ ಕುಂಭಮೇಳ ನೋಡೋದು ನಮ್ಮ ಜೀವಿತ ಅವಧಿಯಲ್ಲಿ ನಮ್ದೆಲ್ಲರ ಸೌಭಾಗ್ಯ. ನಮ್ಮ ಮಕ್ಕಳಿಗೂ ಸಿಗೋದಿಲ್ಲ. ಈಗಿರುವಂತ ಸಾಧು ಸಂತರು ಮುಂದಿನ 144 ವರ್ಷ ಆದ ನಂತರ ಅವರು ಇರ್ತಾರೆ ಅಂತ ಹೇಳಿಕ್ಕಾಗೋದಿಲ್ಲ. ನಾವೆಷ್ಟು ಭಾಗ್ಯವಂತ. ನಾವೆಲ್ಲ ಪುಣ್ಯ ಭಾಗ್ಯವಂತರು. ನಾವೆಲ್ಲ ಈ ಭಾರತೀಯ ಜಾತಿ ಒಳಗ ಹುಟ್ಟಿದಕ್ಕೂ ನಾವೆಲ್ಲ ಗರ್ವ ಪಡಬೇಕು. ಯಾಕಂದ್ರೆ ಇಷ್ಟೊಂದು ಪುಣ್ಯದಿಂದ ಬಂದಿದ್ದಲ್ಲ ನಮ್ಗೆಲ್ಲ 140 ವರ್ಷದಿಂದ ಆಗಿದ್ದಂತ ಪುಣ್ಯ ನಮ್ಗೆಲ್ಲ ಸಿಕ್ಕದಂತ ನಾವೆಲ್ಲ ಅನ್ಕೊಂಡ್ಕತ್ತೀವಿ ಇವಾಗ. ಖಂಡಿತ ನೋಡಿ, ಬಹಳ ಜನರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನರಿಗೆ ಮನಸ್ಸಲ್ಲಿ ನಾವು ಬರ್ಬೇಕು ಅನ್ನೋದಿದೆ, ಆದ್ರೆ ವ್ಯವಸ್ಥೆ ಸೌಕರ್ಯಗಳು ಬರ್ಲಿಕ್ಕೆ ಅವಕಾಶ ಇಲ್ಲ. ನೀವೆಲ್ಲ ಶ್ರೀಶೈಲದಿಂದ ಬಂದಿದ್ದೀರಿ. ನಾವು ನಿಮ್ ಜೊತೆಲಿ ಮಾತಾಡುವಂತ ಅವಕಾಶ ಭಾಗ್ಯ ನಮ್ದು ಕೂಡ. ಏನ್ ಹೇಳ್ತೀರಿ? ಎಷ್ಟು ಖುಷಿ ಇದೆ ತಮಗೆ? ಎಷ್ಟು ಆತ್ಮತೃಪ್ತಿ ಇದೆ, ಎಷ್ಟು ಸಂತೃಪ್ತಿ ಇದೆ? ನಮ್ದು ಮಹತ್ ಭಾಗ್ಯ. ಇಂಥದ್ದು ಸಿಗ್ಬೇಕಂದ್ರೆ ಯಾರಿಗೂ ಸಿಗಲ್ಲ. ಯಾಕಂದ್ರೆ ಇಲ್ಲಿ ಕುಂಭಮೇಳದಾಗ ಎಲ್ಲಾ ನಾಗಸಾಧು ಬರ್ತಾರ. ಅಂತವ್ರು ನಾವು ದರ್ಶನ ಪಡ್ಕೋಬೇಕು ಅಂದ್ರೆ ಭಾಗ್ಯ ಇರಬೇಕಾಗ್ತದ. ನಾವು ಶ್ರೀಶೈಲದಿಂದ ಬಂದ್ವಿ. ಇವರು ಅಣ್ಣವರು, ಇವರು ಕೊಲ್ಲೂರು ಪುರವಾಸರು, ಇವರು ಮಠಾಧೀಶರು. ಇವರು ಶ್ರೀಶೈಲ ವೀರಶೈವ ಗುರುಕುಲ ಅಧ್ಯಯನ ಮಾಡಿದಾರ. ಇವರು ಜ್ಞಾನೇಶ್ವರ ಶಾಸ್ತ್ರಿಗಳಂತ ಇವ್ರು ಬಿ ಶ್ರೀಶೈಲ ಗುರುಕುಲ ಅಧ್ಯಯನ ಮಾಡ್ಯಾರ. ನಮ್ದು ಯಾನಗುಂದಿ ಮಾಣಿಕೇಶ್ವರ ಮಾತ ಆಶ್ರಮ. ನಾವು ಶ್ರೀಶೈಲದಾಗ ಇರ್ತೀವಿ. ಅಂದು ಅಲ್ಲಿ ಸುಖಾಶ್ರಮ ಅವರು ತಪಸ್ ಮಾಡಿದ ಸ್ಥಳ ಅದ. ಅಲ್ಲಿ ಇವಾಗಲೂ ವೇದ ಪಾಠಶಾಲೆ ನಡ್ತಿದ್ದ. ಅಲ್ಲಿ ನಾವು ಅಧ್ಯಾಪಕರು ನಾವೆಲ್ಲಾ ಕಲ್ತು ಇದು ಕುಂಭಮೇಳಕ್ಕೆ ಬರ್ಬೇಕಂತ ಸಂಕಲ್ಪ ಮಾಡಿವಿ. ನಮ್ ಜೊತೆ ಬಿ ಮಕ್ಕಳು ಭಕ್ತರು ಬಂದಾರ. ಅವ್ರಿಗೆ ದರ್ಶನ ಪಡೆದಾರ. ಅವ್ರು ಬಿ ಇಲ್ಲಿ ಪುಣ್ಯ ಸ್ನಾನ ಮಾಡಿದಾರ. ಅವರೆಲ್ಲ ಭಾಗ್ಯವಂತರು. ಇಂಥವ್ರು ನಮ್ಗೆ ಸಿಗ್ಬೇಕಂತ ನಮ್ಮ ಅದೃಷ್ಟ. ನಮ್ದ ಭಾರತ ದೇಶದ ಸನಾತನ ಧರ್ಮದ ಅದೃಷ್ಟ ನಮ್ದು. ತಾವೆಲ್ಲ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ತಾವೆಲ್ಲ ನೇಟಿವ್, ತಮ್ದು ಮೂಲ ಎಲ್ಲಿ? ನಮ್ ಮೂಲ ಯಾನಗುಂದಿ ಕ್ಷೇತ್ರ, ಗುರ್ಮಿಟ್ಕಲ್, ಯಾದಗಿರಿ ಜಿಲ್ಲಾ ಆಗ್ತದೆ. ಈಗ ಗುಲ್ಬರ್ಗ ಜಿಲ್ಲಾ, ತಾಲೂಕಾ ಸೇಡಂ, ಯಾನಗುಂದಿ ಕ್ಷೇತ್ರ. ಮಾತಾ ಮಾಣಿಕೇಶ್ವರ ಆಶ್ರಮದಿಂದ ನಾವು ಅಲ್ಲಿ ಆಶ್ರಮದಾಗ ಇರ್ತಾವ ಅರ್ಚಕರು. ನಮ್ದೇ ಸಂಸ್ಥಾ ಉಪಶಾಖಾ ಶ್ರೀಶೈಲ ಆಶ್ರಮದಾಗ ವೇದ ಪಾಠಶಾಲೆ ನಡೆ. ಮಹಾಕುಂಭ ನಮ್ದು ಬೆಂಗಳೂರು, ನಿಮ್ದು ಗುಲ್ಬರ್ಗದಿಂದ ಶ್ರೀಶೈಲ, ಇನ್ನೊಬ್ರು ವಾರಣಾಸಿಯಿಂದ ಬೆಂಗಳೂರಿಂದ ಪ್ರಯಾಗ್ರಾಜ, ಇನ್ಯಾವುದು ಕೇರಳ, ಇನ್ಯಾವುದು ಕಾಶಿ ವಿಶ್ವನಾಥ, ಕಾಶ್ಮೀರ. ಎಂತ ಸಂಗಮ, ಎಂತ ಸಮಾಗಮ ನೋಡ್ರಿ. ಇದು ಸನಾತನ ಧರ್ಮ ಪರಿರಕ್ಷಣೆಗೆ ಇರಬೇಕು. ಯಾಕಂದ್ರೆ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ, ಎಲ್ಲೆಲ್ಲೋ ದರ್ಶನ ಮಾಡ್ಕೊಂತೀವಿ. ಆದ್ರೆ ಇಲ್ಲಿ ಕುಂಭಮೇಳ ಬಂದಕ್ಕಂತ ನಾಗಸಾಧುರು ದರ್ಶನ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಒಂದ್ ಸಲ ಬರುತ್ತೆ. ಇದು 146 ವರ್ಷಕ್ಕೆ ಒಂದು ಸರಿ. ಆದ್ರೆ ನಾವು ಟಿವಿನಲ್ಲಿ ನೋಡ್ಕೊಂಡಿವಿ, ಏನಪ್ಪಾ ಇಷ್ಟು ಜನರು ಬರ್ತಾರಲ್ಲ, ನಾವೆಲ್ಲಿ ಸ್ನಾನ ಮಾಡ್ತೀವಿ, ಭಾಗ್ಯ ಸಿಗುತ್ತೈತೋ ಇಲ್ಲೋ ಅಂತ ನಾವು ಅನ್ಕೊಂಡಿವಿ. ಆದ್ರೆ
ನಾವು ಗಂಡ್ಮಕ್ಳೇ ಬರ್ಬೇಕಂತ ಯೋಚನೆ ಮಾಡ್ಕೊಂಡಿವಿ. ಗಂಡ್ಮಕ್ಳು ಹೋದ್ರೆ ಏನ್ ಫಲ ಸಿಗುತ್ತೆ, ಎಲ್ಲ ಧರ್ಮಪತ್ನಿ ಸಮೇತಂಗ ಬರ್ಬೇಕಂತ ನಾವು ಹೆಂಡತಿಯವರು ಕಂಪಲ್ಸರಿ ಹೋಗ್ಲೇಬೇಕಂತಂದು ಅನ್ಕೊಂಡಿವಿ. ಎಲ್ಲರ ಅವಾಗ ಗಾಡಿ ತಗೊಂಡು 2 ಕಾರ್ನಾಗ ಬಂದ್ಬಿಟ್ಟಿವಿ. ಎಲ್ಲ ಸಿಕ್ಕಿದ್ದು ನಮ್ ಬಹಳ ಖುಷಿ ಆಯ್ತು. ನಮ್ ಜೊತೆ ಮಾತಾಡಿದ್ದು ನೀವೆಲ್ಲ ಇಷ್ಟೆಲ್ಲ ಪುಣ್ಯವನ್ನ ಸಂಪಾದಿಸಿದ್ ನಮ್ ಬಹಳ ಖುಷಿ ಆಯ್ತು. ಈ ಜಂಗಂವಾಡಿ ಮಠ ಸಿಗೋದನ್ನು ಈ ಅಕಾಮಿಡೇಷನ್ ಜಗದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ. ನಿಜವಾಗ್ಲು ಕಾಶಿ ಜಗದ್ಗುರುಗಳು ಈ ತರ ನಮ್ಗೊಂದು ಅಕಾಮಿಡೇಷನ್ ಕೊಡ್ಬೇಕಾದ್ರು ಹೊರಗೆಲ್ಲ ಸರಿ ಇಲ್ಲ, ಕನಿಷ್ಠ ಇಲ್ಲ ಆದ್ರೆ ಇಷ್ಟು ಅಕಾಮಿಡೇಷನ್ ಸಿಗ್ತಿದೆ ಅಂದ್ರೆ ಅವ್ರ ಸಾಷ್ಟಾಂಗ ಪ್ರಣಾಮಗಳು. ಅವ್ರ ಪಾದಕ್ಕೆ ನಮ್ ತಲೆ ಹಚ್ಚಿ ನಮಸ್ಕಾರ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರಿ ಹೋಗಲ್ಲ. ಹೌದು, ಜಂಗಮವಾಡಿ ಮಠದಲ್ಲಿ ಅವರೆಲ್ಲ ಉಳ್ಕೊಂಡಿದ್ದಾರೆ. ಹೊರಗಡೆ ಎಲ್ಲ ಬಹಳ ತೊಂದರೆ ಇದೆ, ಉಳ್ಕೊಳ್ಳೋ ವ್ಯವಸ್ಥೆಗಳೆಲ್ಲ ಅಷ್ಟಾಗಿಲ್ಲ. ಶ್ರೀಶೈಲದಿಂದ ಬಂದವರು, ಮಹಾಕುಂಭಕ್ಕೆ ಬಂದವರು, ಮಹಾಕುಂಭದಲ್ಲಿ ಪುಣ್ಯ ಸ್ನಾನಕ್ಕೆ ಬಂದವರು, ಶಾಹಿ ಸ್ನಾನ ಮುಗಿಸ್ಕೊಂಡು ಇನ್ನೇನು ಕಾಶಿ ಹಾಗೂ ಹೊರಟು ಮತ್ತೆ ಶ್ರೀಶೈಲವನ್ನು ತಲುಪ್ತಾರೆ. ನೋಡಿ, ಇದು ಕನ್ನಡಿಗರವರು, ಮೂಲ ಅವರದ್ದು ಕನ್ನಡ ಕರ್ನಾಟಕ. ಆ ಮೂಲಕ ಒಂದು ಸಂಗಮ, ಮಹಾಕುಂಭ, ಮಹಾ ಸಂಭ್ರಮ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಗಂಗಾ, ಸರಸ್ವತಿ ಮತ್ತೆ ಯಮುನಾ ನದಿಗಳು ಸಂಧಿಸುವಂತಹ ಸಂಗಮದಲ್ಲಿ ಸುಮಾರು 14 ಘಾಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಈ 14 ಘಾಟ್ಗಳಲ್ಲೂ ಕೂಡ ವಿಶೇಷವಾದಂತಹ ಸಮಯದಲ್ಲಿ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ. ಹಾಗಾದ್ರೆ ಆ 14 ಘಾಟ್ಗಳು ಯಾವ್ಯಾವುದು, ಅಲ್ಲಿ ಏನೇನು ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆಗಳಿದಾವೆ, ಆ ಘಾಟ್ಗಳು ಹೇಗಿದೆ ನೋಡೋಣ ಬನ್ನಿ. ದಿನದಿಂದ ದಿನಕ್ಕೆ ಮಹಾಕುಂಭಕ್ಕೆ ಬರುವ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ನಿರೀಕ್ಷೆಗೂ ಮೀರಿ ಏರುತ್ತಿದೆ. ಬಂದಿರುವಂತ ಯಾತ್ರಿಗಳಿಗೆ ಸರಿಯಾದಂತ ವ್ಯವಸ್ಥೆ ಕಲ್ಪಿಸಿದ್ರೂ ಕೂಡ ವಿಪರೀತ ನಿರೀಕ್ಷಿತ ಸಂಖ್ಯೆಗಿಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾತ್ರಿಗಳು ಬರ್ತಾ ಇರೋದ್ರಿಂದ ಅವರಿಗೆ ಉಳಿಯೋದಕ್ಕೆ ಮತ್ತೆ ಓಡಾಡೋದಕ್ಕೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ. ನೋಡಿ, ಬಹುತೇಕ ಜನ ಅರೈಲ್ ಘಾಟ್ಗೆ ಬಂದು ಅಲ್ಲಿಂದ ಬೋಟ್ನ ಮೂಲಕ ಸಂಗಮಕ್ಕೆ ಹೋಗ್ತಾರೆ. ನೋಡಿ, ಅರೈಲ್ ಘಾಟ್ಗೆ ಬಂದ್ರೆ ನಿಮಗೆ ಕೈಗೆಟಕುವ ದರದಲ್ಲಿ ಬೋಟ್ನ ವ್ಯವಸ್ಥೆ ಇದೆ. ತಾವು ಬಂದವರೆಲ್ಲರೂ ಕೂಡ ಇಲ್ಲಿ ಬೋಟ್ ಅನ್ನ ಹಿಡಿದು ಆನಂತರ ಸಂಗಮಕ್ಕೆ ಹೋಗಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಮತ್ತೆ ಅರೈಲ್ ಘಾಟ್ಗೆ ಬಂದು ಇಲ್ಲಿ ಟೆಂಟ್ಗಳಿದಾವೆ. ಅತಿ ಹೆಚ್ಚು ಟೆಂಟ್ಗಳಿರೋದೇ ಅರೈಲ್ ಘಾಟ್ ಅಲ್ಲಿ. ಬಹುತೇಕ ಬೇರೆ ಬೇರೆ ಭಾಗದಿಂದ ಬರುವ ಜನ ಅರೈಲ್ ಘಾಟಿಗೆ ಬರ್ತಾರೆ. ಅರೈಲ್ ಘಾಟಿಗೆ ಬಂದು ಸ್ಟೇ ಆಗ್ತಾರೆ. ಅಲ್ಲಿಂದ ಅವರಿಗೆ ಜಾಸ್ತಿ ನಡೆಯೋದೇನು ಇರೋದಿಲ್ಲ. ಯಾಕಂತ ಹೇಳಿದ್ರೆ ಸಂಗಮದಿಂದ ನೀವು ಬಂದ್ರೆ ನಿಮಗೆ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಮತ್ತೆ ಬಹುತೇಕ ಜನ ಸಂಗಮದಲ್ಲೇ ತಂಗೋದ್ರಿಂದಾಗಿ ಅಲ್ಲಿ ನಿಮಗೆ ಬಹಳ ಕಷ್ಟ ಆಗುತ್ತೆ. ಅರೈಲ್ ಘಾಟಿಂದ ನೀವು ಹೋದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ನಾನಿರುವಂತ ಜಾಗ ಈಗ ಅರೈಲ್ ಘಾಟಿಂದ ಸಂಗಮಕ್ಕೆ ತೋರಿಸುವಂತ ಜಾಗ ಇದೆಯಲ್ಲ, ಅಷ್ಟೇ ಕೈ ತೋರಿಸ್ತಾ ಇದೆಯಲ್ಲ, ಅಷ್ಟೇ ದೂರ ಆಗುತ್ತೆ. ಬೋಟ್ ನಲ್ಲಿ ಹೋದ್ರೆ ನಿಮ್ಗೆ 500 ರೂಪಾಯಿ ತಗೊಳ್ತಾರೆ. ಇದು ಕನ್ನಡಿಗರು ಯಾರಾದ್ರೂ ಬಂದ್ರೆ ಅರೈಲ್ ಘಾಟ್ಗೆ ಫಸ್ಟ್ ಬನ್ನಿ, ಸಂಗಮದ ಸ್ನಾನಕ್ಕೆ ಬೋಟ್ ನಲ್ಲಿ ಹೋಗಿ ಆನಂತರ ಸಂಗಮದ ಸ್ನಾನ ತೀರ್ಥ ಎಲ್ಲವನ್ನ ತಗೊಂಡು ತಾವು ವಾಪಸ್